ನಿಮ್ಮ ಜೀವನದ ಸಮಸ್ಯೆಗಳಿಗೆ ಅನುಸಾರವಾಗಿ ಇವನ್ ನೀವು ಸಮಸ್ಯೆಗಳಂತನಾದ್ರೂ ತಗೋಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಬದಲಾವಣೆಗಳಂತನಾದ್ರೂ ತಗೋಬಹುದು. ಬದಲಾವಣೆಗಳಲ್ಲಿ ಎಲ್ಲ ಇರುತ್ತೆ, ಗ್ರೋತ್ ಇರುತ್ತೆ, ಡಿಕ್ರೀಸ್ ಇರುತ್ತೆ, ಲಾಸಸ್ ಇರುತ್ತೆ. ಪ್ರತಿಯೊಂದು ಘಟನೆಗಳು ಜೀವನದಲ್ಲಿ ನಮ್ಮ ನಡೆಯುತ್ತೆ ಅಲ್ವಾ. ಈಗ ನೋಡಿ, ನಮ್ಮ ಜೀವನದಲ್ಲಿ ನಡೆಯುತ್ತಿರುವ ಬದಲಾವಣೆಗಳಿಗೆ ಅನುಸಾರವಾಗಿ ನಾವು ಯಾವ ಗ್ರಹಗಳ ಪ್ರಭಾವ ನಡೀತಾ ಇದೆ, ಯಾವ ಗ್ರಹದ ಪಾಸಿಟಿವ್ ಗ್ರಹದ ಪ್ರಭಾವ ಇದೆ, ಸಕಾರಾತ್ಮಕವಾಗಿದೆ, ಯಾವ ಗ್ರಹ ನಕಾರಾತ್ಮಕವಾಗಿ ರಿಸಲ್ಟ್ಸ್ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ, ನಿಮ್ಮ ಸಮಸ್ಯೆಗಳಿಗೆ ಅನುಸಾರವಾಗಿ, ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳಿಗೆ ಅನುಸಾರವಾಗಿ ಗ್ರಹಗಳ ಅಂದ್ರೆ ಕೆಲವೊಂದು ಸೈನ್ ಇರುತ್ತೆ, ಕೆಲವೊಂದು ಸಿಂಪ್ಟಮ್ಸ್ ಗಳು ನಿಮ್ಮ ಲೈಫ್ ಅಲ್ಲಿ ಗೊತ್ತಾಗುತ್ತೆ. ಆ ಯಾವ ತರ ಸಿಂಪ್ಟಮ್ಸ್ ಗಳು ಇರುತ್ತೆ ಗ್ರಹಗಳಿಗೆ ಅನುಸಾರವಾಗಿ ಅಂತ ಹೇಳಿದ್ರೆ, ಈಗ ನೋಡಿ, ಸಾಮಾನ್ಯವಾಗಿ ನಿಮ್ಮ ಜೀವನದಲ್ಲಿ ನೇಮ್ ಫೇಮ್ ಅಂದ್ರೆ ಒಂದು ಅಪಕೀರ್ತಿ ಬರುವಂತದ್ದು, ಲೆಸ್ ನೇಮ್ ಫೇಮ್ ಹಾಳಾಗುವಂತದ್ದು ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂನ ಹೆಸರು, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ಬ್ರ್ಯಾಂಡ್ ವ್ಯಾಲ್ಯೂನ ಹೆಸರು ಕೆಳಗೆ ಬೀಳ್ತಾ ಇರುವಂತದ್ದು ಇರ್ಬೋದು, ಅಥವಾ ಸಡನ್ ಆಗಿ BP, ಶುಗರ್ ಮತ್ತು ಸನ್ಸ್ಟ್ರೋಕ್ ಚಕ್ರ ಬರುವಂತದ್ದಾಗ್ಲಿ, ಹೊರಗಡೆ ಓಡಾಡುವಾಗ ತಲೆ ಸುತ್ತುವಂತದ್ದಾಗ್ಲಿ, ಈ ತರ ಸಮಸ್ಯೆಗಳು ಏನಾದ್ರೂ ಫ್ರೀಕ್ವೆಂಟ್ಲಿ ಅಂದ್ರೆ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ, ಇದು ಜೊತೆಗೇನೆ ಮತ್ತೇನಾಗ್ತದೆ, ಒಂದು ಇಮ್ಯುನಿಟಿ ಪವರ್. ಇಮ್ಯುನಿಟಿ ಪವರ್ ಅಂದ್ರೆ ಕ್ಯಾಲ್ಸಿಯಂ ಕಡಿಮೆ ಆಗುವಂಥದ್ದು, ಆಮೇಲೆ ದೇಹದ ಒಂದು ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗುವಂಥದ್ದು. ಏನಾದ್ರೂ ಅಂದ್ರೆ ಸಹಜವಾಗಿ ಕಾಯಿಲೆ ಬರೋದೇ ಒಂದು ಇಮ್ಯುನಿಟಿ ಪವರ್ ಕಡಿಮೆ ಆದಾಗ, ಅಥವಾ ದೇಹದ ಒಂದು ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆದಾಗ. ಈ ತರ ಒಂದು ಸಮಸ್ಯೆ ಬರ್ತಾ ಇದ್ರೆ ಅದೇನಾಗ್ತದೆ ಅಂತ ಹೇಳಿದ್ರೆ, ಸೂರ್ಯನ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಒಂದು ನಕಾರಾತ್ಮಕವಾಗಿ ಸೂರ್ಯ ಪ್ರಭಾವ ಬೀರ್ತಾ ಇದ್ದಾನೆ ನಿಮ್ಮ ಜೀವನದಲ್ಲಿ ಅಂತ ಅರ್ಥ. ಇದಕ್ಕೇನ್ ಮಾಡ್ಬೇಕಾಗ್ತದೆ, ಸೂರ್ಯನಿಗೆ ಸಂಬಂಧಪಟ್ಟಂತ ರೆಮಿಡೀಸ್ ಗಳನ್ನ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಏನಾಗ್ತದೆ, ಇಡೀ ಸಮಸ್ಯೆಗಳಿಂದ ನೀವು ಆಚೆ ಬರಬಹುದು.